ಸಂಗ ಸಮಾರಾಗ. ಏನೋ ಒಂದು ಕುಗ್ಗು ಗ್ರಾಮಾಂತರ ರಸದ ವೈಭೋಗ. ಈಗ ನಾನು ಇಲ್ಲಿ ಬರೋದಕ್ಕೆ ನನ್ನ ಹತ್ರ ಕಾಸಿಲ್ಲ, ಇನ್ನು ಅಲ್ಲಿ ಹೋಗೋದು ಹೇಗೆ? ಮನೆಗೆ ಹೋದಾಗ ಆಗ ಪಾರ್ವತಕ್ಕ ಆಯ್ತು, ಇವ್ರು ಶೂಟಿಂಗ್ ಹೋಗ್ಬಿಟ್ಟು ಗೋಲ್ಡನ್ ಸ್ಟುಡಿಯೋ. ಖುಷಿ ಆಯ್ತು, ಬರ್ತೀನಿ. ಅಯ್ಯೋ ಸತ್ಯ ಹೇಳ್ಬೇಕು ಅಂದ್ರೆ ಉತ್ತರ ಕರ್ನಾಟಕ ನಮ್ಗೆ ಅನ್ನ ಹಾಕಿದ ಜಾಗ ಅಂತಲ್ಲ, ಕಲಾವಿದರು ಎಲ್ಲರಿಗೂ. ಚಿತ್ತಾರಿಗೆ ನಿಮ್ಮ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ 50 ವರ್ಷಗಳ ಒಂದು ಜರ್ನಿ 55 ವರ್ಷ ಆಗಿರ್ಬೋದು ಅನ್ಸುತ್ತೆ. ನಿಮ್ಮ ಜರ್ನಿ ಹೇಗಿತ್ತು ಸರ್? ಮತ್ತೆ ನಿಮ್ಮ ಬಾಲ್ಯ ಜೀವನ ಒಂದು ಹೇಗಿತ್ತು ಅಲ್ಲಿಂದ? ನಾನು ಬಾಲ್ಯ ಜೀವನದಲ್ಲಿ ಎಲ್ಲೋ ಹಾಡುಗಳು ಕೇಳ್ತಾ ಇದ್ದೆ, ಎಲ್ಲೋ ಯಾವುದೋ ಒಂದು ಸಿನಿಮಾ ನೋಡ್ತಾ ಇದ್ದೆ. ಹೀಗಾಗಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡೋಣ ಅಂತ ಬಂದೆ. ನಾನು ಹಳ್ಳಿ, ನಂದು ಏನೋ ಒಂದು ಕುಗ್ಗು ಗ್ರಾಮಾಂತರ ಅಲ್ಲ, ಕರೆಂಟ್ ಇಲ್ಲ, ಇದಿಲ್ಲ, ಏನೂ ಇಲ್ಲ. ನನಗೆಲ್ಲೋ ಒಂದು ರೇಡಿಯೋನಲ್ಲಿ ಹಾಡು ಕೇಳದಂಗೆ, ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ. ಆ ಸಾಹಿತ್ಯ ಅಷ್ಟು ಚೆನ್ನಾಗಿತ್ತು. ಅದಾದ ನಂತರ ಇನ್ನೊಂದು ಬಂತು, ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ, ಸಮರಸದ ವೈಭೋಗ, ಸಮರಸದ ವೈಭೋಗ, ಸಂಗ ಸಮಾರಾಗ. ಈ ಹಾಡನ್ನು ಕೇಳ್ತಾ ಕೇಳ್ತಾ ಇವರೆಲ್ಲ ಎಲ್ಲಿದ್ದಾರೆ ಅಂತ ಯಾರೋ ಒಬ್ರು ಬುದ್ಧಿವಂತರು ಕೇಳಿದಾಗ, ಇವರೆಲ್ಲ ಚೆನ್ನೈ ಅಂದ್ರೆ ಮದ್ರಾಸ್. ಓ, ಅಲ್ಲಿದಾರ. ಈಗ ನಾನು ಇಲ್ಲಿ ಬರೋದಕ್ಕೆ ನನ್ನ ಹತ್ರ ಕಾಸಿಲ್ಲ, ಇನ್ನು ಅಲ್ಲಿ ಹೋಗೋದು ಹೇಗೆ? ಆಮೇಲೆ ಹಾಗೂ ಈಗೂ ಪ್ರಯತ್ನ ಮಾಡಿ ಮಡ್ರಾಸ್ ತಲುಪ್ತೆ. ಏನ್ ನೋಡ್ತಿದ್ದಂಗೆ ನಾನು, ಅಯ್ಯೋ ಏನಪ್ಪ, ಏನು, ಹಲೋ, ಈ ಅಡ್ರೆಸ್ ಎಲ್ಲಿದೆ? ಒಂದು ನ್ಯೂ ಫಿಲ್ಮ್ ಡೈರಿ ಅಂತ ತಗೊಂಡಿದ್ದೆ, ಅದ್ರಲ್ಲಿ ಎಲ್ಲಾರ ವಿಳಾಸನೂ ಇತ್ತು. ಹಾಗೂ ಈಗೂ ಪ್ರಯತ್ನ ಮಾಡಿ ಅವ್ರ ಮನೆ ಕಂಡು ಹಿಡಿದು ಮನೆಗೆ ಹೋದಾಗ ಆಗ ಪಾರ್ವತಕ್ಕ ಆಯ್ತು, ಇವ್ರು ಶೂಟಿಂಗ್ ಹೋಗ್ಬಿಟ್ಟು ಗೋಲ್ಡನ್ ಸ್ಟುಡಿಯೋ. ಅವ್ರು ಕೂರಿಸಿ ನನಗೆ ಯಾವ ಊರು, ಏನು, ಇಲ್ಲಿ, ಅಮ್ಮ ನಂದು ಅತ್ತುಗೂಡ ಹತ್ರ ಹೋಗಿ ನೋಡ್ಲಿ ಅಂತ. ನಾನೇನು ಯಾರ ಹತ್ರನೂ ದುಡ್ಡು ಕೇಳಕ್ಕೆ ಅಂತ ಬರ್ಲಿಲ್ಲ, ಅಣ್ಣವ್ರನ್ನ ನೋಡ್ಬೇಕಾಗಿತ್ತು. ಅವ್ರ ಮನೇಲಿ ಸುಮಾರು ಒಂದು 36 ಜನ ಮಕ್ಕಳು, ತಂಗಿ ಮಕ್ಕಳು, ತಮ್ಮನ ಮಕ್ಕಳು, ಅಕ್ಕನ ಮಕ್ಕಳು, ಹೀಗೆ. ಹಾಗೂ ಇದು ಬಿಡ್ಲಿಲ್ಲ. ಅವ್ರು ಬರೋವರು ಕಾದ ಅವರು ಬಂದು ನೋಡಿ ಕಾಲಿಗೆ ನಮಸ್ಕಾರ ಮಾಡಿದೆ. ಯಾವರು, ಏನು ಅಂತ ಮಾಮೂಲು ಸೇಮ್ ಹೀಗೆ. ಅನ್ಯತೆ ಭಾವಿಸ್ಕೋಬೇಡಿ, ನಾನು ದುಡ್ಡು ಕೇಳಕ್ಕಂತೂ ಬಂದಿಲ್ಲ, ನಿಮ್ಮ ನೋಡ್ಬೇಕಾಗಿತ್ತು, ಹಾಗಾಗಿ ನಾನು ಅಲ್ಲಿಂದ ಆ ಹಳ್ಳಿಯಿಂದ ಇಲ್ಲಿವರೆಗೂ ಬಂದ. ಹೌದು, ಅಲ್ಲ ಯಾತಕ್ಕೆ ಅಂತ ಇಲ್ಲಲ್ಲ, ನಿಮ್ಮನ್ನು ನೋಡ್ಬೇಕಾಗಿತ್ತು ಅಷ್ಟೇ, ಇನ್ನೇನು ಇಲ್ಲ. ನೋಡಿದೆ, ಖುಷಿ ಆಯ್ತು, ಬರ್ತೀನಿ. ಅಯ್ಯೋ ಊಟ ಮಾಡ್ಕೊಂಡು ಹೋಗಯ್ಯ. ಇಲ್ಲ ಸ್ವಾಮಿ, ನೀವು ಮಾತಾಡಿದ್ದೆ ನನಗೆ ಒಂದು ಊಟ ಆಗ್ತಂಗಾಯ್ತು, ದಯವಿಟ್ಟು ಏನು ಬೇಡಿ. ಆಮೇಲೆ
ಅವ್ರ ಸ್ಟುಡಿಯೋ ಯಾವುದಕ್ಕೂ ಡಬ್ಬಿಂಗ್ ಹೋದ್ರು, ನೋಡ್ಕೊಂಡೆ ಕೇಳ್ಕೊಂಡೆ ಬಂದು. ಇದು ನನ್ನ ಮೊದಲನೇ ಘಟ್ಟ. ಬಾಲ್ಯ ಜೀವನ ಹೇಗಿತ್ತು ಸರ್? ಅದು ನಿಮ್ಮ ಬಾಲ್ಯ ಹಳ್ಳಿಯಲ್ಲಿ ಯಾವ ರೀತಿ? ಬಾಲ್ಯ ಜೀವನ ಚೆನ್ನಾಗಿತ್ತು. ನಾನು ಅದೇ ಹೇಳಿದ್ನಲ್ಲ, ಅವ್ರನ್ನ ನೋಡೋದಕ್ಕೋಸ್ಕರ ನಾನು ಬಂದೆ ಅಂತ ಹೇಳಿದೆ. ಬಾಲ್ಯ ಜೀವನನೇ ಇದು. ಈಗ ನನಗೆ 72, 73 ಬೀಳ್ತಿದೆ. ಆದ್ರೂ ಎಲ್ಲ ಈಗಲೂ ಪಾತ್ರ ಕೇಳ್ತಾ ಇರ್ತೀನಿ. ನಮ್ಗೆ ಸತ್ಯ ಹೇಳ್ಬೇಕು ಅಂದ್ರೆ ಉತ್ತರ ಕರ್ನಾಟಕ ನಮ್ಗೆ ಅನ್ನ ಹಾಕಿದ ಜಾಗ. ನನಗೆ ಅಂತಲ್ಲ, ಕಲಾವಿದರು ಎಲ್ಲರಿಗೂ. ಹಾಗಾಗಿ ಉತ್ತರ ಕರ್ನಾಟಕ ನೆನೆಸ್ಕೊಳ್ತೀನಿ. ಅದು ಹೇಗೆ ಸರ್ ಆ ವಯಸ್ಸಲ್ಲಿ ನಿಮ್ಗೆ ಆ ಚಿಕ್ಕ ಮೊಮ್ಮ? ನಾನು ಇಲ್ಲಿ ವಯಸ್ಸು ಬರಲ್ಲ ನನಗೆ. ಆ ಕಡೆಯಿಂದ ಬಂದು ಇವೆಲ್ಲ ನೋಡ್ತಿದ್ದಂಗೆ ಏನು ಎಷ್ಟು ದೊಡ್ಡದಾಗಿದೆ, ಇಲ್ಲಿ ಎಲ್ಲಿ ಹುಡ್ಕೋದು. ಆಗ ನ್ಯೂ ಫಿಲ್ಮ್ ಡೈರಿ ಅಂತ ನಾನು ತಗೊಂಡೆ ಅಂತ ಅನ್ನಲ್ಲ, ತಗೊಂಡು ಪ್ರತಿಯೊಬ್ಬರು ವಿಳಾಸನೂ ಅದ್ರೊಳಗೆ ಇತ್ತು. ಡೈರೆಕ್ಟರ್ ಡಿಪಾರ್ಟ್ಮೆಂಟ್, ಪ್ರೊಡ್ಯೂಸರ್ ಡಿಪಾರ್ಟ್ಮೆಂಟ್, ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್, ಥಿಯೇಟ್ರು, ಹೀಗೆ ಇದನ್ನೆಲ್ಲ ಸಂಪರ್ಕ ಮಾಡಿದೆ, ಬಿಡ್ಲಿಲ್ಲ. ನನಗೆ ಒಂದು ನೋಡ್ಲೇಬೇಕು ಅಂತ ಒಂದು ಹಠ ಇತ್ತು. ಹೇಗೋ ಅಣ್ಣ, ಸ್ವಾಮಿ, ಬುದ್ಧಿ, ಯಜಮಾನ್ರೆ ಅನ್ಕೊಂಡು ಇವನ್ನೆಲ್ಲ ನೋಡ್ಕೊಂಡು ಬಂದೆ. ಅದು ನನ್ನ ಮೊದಲನೇ ಸಿನಿಮಾ ನಂದು ನ್ಯಾಯವೇ ದೇವರು. ಅದಕ್ಕೆ ನಿಮ್ ಮುಂದೆ ನ್ಯಾಯವಾಗಿ ಕೂತಿದ್ದೇನೆ. ಅದು ಅವತ್ತೊಂದು ದಿವಸ ರಾಜ್ಕುಮಾರ್ ಸರ್, ಸರೋಜು ದೇವಿಯವರು, ವಜ್ರಮುನಿಯವರು, ಅದು ಅದರಲ್ಲಿ ಅದ್ಭುತವಾದ ಅಭಿನಯ. ಅದು ನೋಡಿ ಖುಷಿ ಆಯ್ತು. ಆಮೇಲೆ ನಾನು ನ್ಯಾಯವೇ ದೇವರು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ರಾಜ್ಕುಮಾರ್ ಅವ್ರನ್ನ ತಡೆಯೋದು, ಒಳಗಡೆ ಹೋಗಂಗಿಲ್ಲ, ಯಜಮಾನ್ರು ಒಬ್ಬರೇ ಇದೆ. ಅದು ನೋಡ್ತದೆ, ಯಾರ ಯಜಮಾನ ಈ ತರ ಅಂತ, ಏನು ಇಲ್ಲ ಅಂತ. ಹೋಗ್ಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ, ಹೋಗ್ಬಾರ್ದು. ಇನ್ನೇನು ವಾಯ್ಸ್ ಜೋರಾಗಿದೆ. ಆಮೇಲೆ ವಿಷಯ ಗೊತ್ತಾಯ್ತು, ಸಾರಿ ಸರ್ ತಪ್ಪಾಯ್ತು ಅಂತ ಹೇಳಿದೆ. ನಾನು ಅಲ್ಲೇ ಇದ್ರು ರಾಜ್ಕುಮಾರ್ ಅವರು ಒಂದು ಲಂಗೋಟಿಗೆ ಹಾಕೊಂಡು, ಮೈಗೆಲ್ಲ ಎಣ್ಣೆ ಹಾಕೊಂಡು, ತಲೆಗೆಲ್ಲ ಎಣ್ಣೆ ಹಾಕೊಂಡು, ನಾನು ಅವ್ರ ಯಾರು ರಾಜ್ಕುಮಾರ್ ಅವ್ರು ನೋಡಕ್ ಬಂದಿದ್ದೀನಿ. ಒಳಗಡೆ ಹೋದ್ರು, ಅವರೇ ರಾಜ್ಕುಮಾರ್ ಅಂತ ನನಗೆ ಗೊತ್ತಿರ್ಲಿಲ್ಲ. ಎಣ್ಣೆ ಹಾಕಿದ್ರಲ್ಲ, ರಾಜ್ಕುಮಾರ್ ಲಂಗೋಟಿ ನಿಂತ್ಕೋತಾರ ಈ ತರ ಅಂತ. ಆಗ ಒಳಗಡೆ ಹೋದ, ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡೆ. ಅಷ್ಟೊತ್ತಿಗೆ ಪಾರ್ವತಕ್ಕ ಬಂದ್ರು. ಏನಪ್ಪ ಯಾವ ಊರು? ಅಮ್ಮ, ನಾನು ಅರ್ಕಲ್ಗೂಡು ಹತ್ರ ಹೊನ್ನವಳ್ಳಿ ಊರು. ಅಣ್ಣವ್ರು ನೋಡ್ಬೇಕು ಅಂತ ಬಂದಿದ್ದೀನಿ ವಿನ ದುಡ್ಡು ಕೇಳ್ಬೇಕು ಕಷ್ಟ ಅಂತ ಬರ್ಲಿಲ್ಲ. ಹಾಗಾಗಿ ಕೂತ್ಕೊಳ್ಳ. ಬೆಳೆಯ ಅಮ್ಮ, ಕಾಫಿ ತಂದ್ಕೊಡಿ ಇವ್ರಿಗೆ. ಆಮೇಲೆ ಮಾತಾಡ್ತಾ ಸರಳವಾಗಿ ಎಲ್ಲ, ಓಹೋ ಪುಣ್ಯಾತ್ಕಿತಿ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ಇದು ನಿಜವಾಗೂ ನನ್ನ ತಾಯಿನ. ನನಗೆ ತಾಯಿ ಇರಲಿಲ್ಲ, ಹಾಗಾಗಿ ಒಂದು ಕಾಫಿ ತರಿಸ್ಕೊಟ್ರು. ಯಾವ ಊರು ಏನು ಎಲ್ಲ ಕುಲಂಕುಷವಾಗಿ ಕೇಳಿದ್ರು. ಹೇಳಿದೆ, ನಮ್ಮ ಮನೇಲಿ ಇಷ್ಟು ಜನ ಹುಡುಗರಿದ್ದಾರೆ, ನಿನಗೇನಾದ್ರೂ ಒಂದು ಕೆಲಸ ಸಿಕ್ಕವರೆಗೂ ನೀನು ಇಲ್ಲೇ ಇರು ಅಂತ ಹೇಳಿದ್ರು. ಆಗಿಂದ ಹಂಗೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.